ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನ್ ಕಾನ್ಸೆಪ್ಟ್ನ 5ನೇ ಪಾಯಿಂಟು ಆಸಕ್ತಿದಾಯಕ ಚಟುವಟಿಕೆಗಳು ಇಂಟ್ರೆಸ್ಟಿಂಗ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಅನ್ನುವಂತಹ ಪಾಯಿಂಟ್ನ ಎಕ್ಸ್ಪ್ಲನೇಷನ್ನ ಇವತ್ತು ನೋಡ್ತಾ ಹೋಗೋಣ. ಇದರಲ್ಲಿ ಏನೆಲ್ಲ ಸಬ್ ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು ನಾನು ಇವಾಗ ಹಾಕ್ತೀನಿ, ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಸಬ್ ಪಾಯಿಂಟ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ ಒಂದೊಂದೇ ನಾನು ಇವಾಗ ನಿಮಗೆ ಇಮೇಜ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಹೇಗೆ ನಮಗೆ ಯೂಸ್ ಆಗುತ್ತೆ ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ಅನ್ನೋದನ್ನು. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಫಸ್ಟು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ಇಮೇಜಲ್ಲಿ ನೋಡ್ತಿರೋ ಹಾಗೆ ಇದೆಲ್ಲ ಏನಿದೆ ವಿಷಯಗಳು, ಇದೆಲ್ಲ ಕ್ಲಾಸ್ ರೂಮಲ್ಲಿ ನೀವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಒಂದು ಕಾನ್ಸೆಪ್ಟ್ ಮೇಲಿನ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ಮಾಡಿಸಬಹುದು. ಫಸ್ಟ್ ಸಬ್ ಪಾಯಿಂಟು ಯೂಸಸ್ ಆಫ್ ಚಾರ್ಟ್ಸ್ ಅಂದರೆ ಚಾರ್ಟ್ಗಳ ಬಳಕೆ. ಇದನ್ನು ನೀವು ತರಗತಿಯಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂತ ಅಂದರೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ಲಿಗೆ ಈಗ ನಾವೇ ಆಗಿರ್ಬೋದು, ಯಾವುದಾದ್ರೂ ಒಂದು ಬುಕ್ ಇಟ್ಕೊಂಡ್ರೆ ಅಥವಾ ಫಿಲಮ್ ನೋಡಿದ್ರೆ ಅಥವಾ ಏನೇ ಒಂದು ಮಾಡಿದ್ರೂ ಕೂಡ ನಮಗೆ ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲಿಗೆ ಯಾವುದಾದ್ರೂ ಚಾರ್ಟ್ಗಳನ್ನು ನೋಡಿದ್ರೆ, ಯಾವುದಾದ್ರೂ ಇಮೇಜಸ್ನ ನೋಡಿದ್ರೆ ನಾವು ಹೇಗೆ ಅಟ್ರ್ಯಾಕ್ಟಿವ್ ಆಗ್ತೀವಿ, ಹೇಗೆ ನಮಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದೇ ಥರನೇ ನಾವು ಕ್ಲಾಸ್ ರೂಮಲ್ಲೂ ಕೂಡ ಚಾರ್ಟ್ಗಳನ್ನು ಯೂಸ್ ಮಾಡೋದ್ರಿಂದ, ಡಿಫ್ರೆಂಟ್ ಕಲರ್ಸ್ನ ಬಳಸೋದ್ರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್ಲಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಇದೇ ಚಾರ್ಟಲ್ಲಿ 4 ಕಾನ್ಸೆಪ್ಟನ್ನ ಯಾವ ಥರ ಬರೆದಿದ್ದಾರೆ ಮತ್ತು ನಾವು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡಿದಾಗ ಅದರಲ್ಲಿರುವಂತಹ ಕಲರ್ಸ್ ಆಗಿರಬಹುದು ಮತ್ತು ಅವರು ಹೇಳುವಂಥ ರೀತಿ ಆಗಿರ್ಬೋದು, ಇದೆಲ್ಲ ನಮಗೇನು ಮಾಡುತ್ತೆ ಅಂತ ಅಂದರೆ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ನ ಜಾಸ್ತಿ ಮಾಡುತ್ತೆ. ಅದನ್ನೇ ನೀವು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಿಗೂ ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸಬ್ ಪಾಯಿಂಟು ಯೂಸಸ್ ಆಫ್ ಪಿಕ್ಚರ್ಸ್ ಅಂದರೆ ಯಾವುದೇ ಒಂದು ಚಿತ್ರಗಳನ್ನು ತೋರಿಸೋದ್ರಿಂದ, ಚಿತ್ರಪಟಗಳನ್ನು ಬಳಕೆ ಮಾಡೋದ್ರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ನೀವು ಯಾವುದೇ ಒಂದು ಚಿತ್ರಗಳನ್ನು ತೋರಿಸೋದಾಗಿರ್ಬೋದು ಮತ್ತು ಪಾಠ ಮಾಡಬೇಕಾದ್ರೆ ನೀವು ಚಿತ್ರಗಳನ್ನು ತೋರಿಸಿ ಪಾಠ ಮಾಡೋದ್ರಿಂದ ಮಕ್ಕಳಿಗೆ ಆ ವಿಷಯ ತುಂಬ ದಿನ ನೆನಪಲ್ಲಿ ಇಟ್ಕೋಬಹುದು ಮತ್ತು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಲಿಗೆ ನೀವು ಯಾವುದೇ ಒಂದು ಚಿತ್ರಗಳನ್ನು ತೋರಿಸೋದ್ರಿಂದ ನೀವೇ ನೋಡಿ ಯಾವುದಾದ್ರೂ ಡ್ರಾಮಾಗಳನ್ನು, ಯಾವುದಾದ್ರೂ ವಿಷಯಗಳನ್ನು ನೀವು ಚಿತ್ರದ ಮೂಲಕ ತೋರಿಸಿದ್ರೆ ಮಕ್ಕಳು ತುಂಬ ನೆನಪಿಟ್ಕೊತಾರೆ. ಇನ್ನೊಂದು ಸುಲಭವಾದ ಉದಾಹರಣೆ ಅಂತ ಅಂದರೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕವಿ ಪರಿಚಯಗಳನ್ನು ಚಿತ್ರ ಮೂಲಕ ಕೊಟ್ಟಿರ್ತಾರೆ. ಯಾಕೆ ಅಂತ ಅಂದರೆ ಮಕ್ಕಳಿಗೆ ಅದು ಬೇಗ ಅವ್ರ ಮುಖ ನೆನಪಿರಲಿ ಮತ್ತು ಅದನ್ನು ನೋಡಿದ ತಕ್ಷಣ ಅವರಿಗೆ ನೆನಪಾಗಬೇಕು ಅನ್ನೋದಕ್ಕೋಸ್ಕರ ಆ ಥರ ಕೊಟ್ಟಿರ್ತಾರೆ. ಮತ್ತು ಕೋರ್ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಟೆಂಪಲ್ಸ್ ಆಗಿರಬಹುದು ಮತ್ತು ಪಿಕ್ಚರ್ಸ್ ಆಗಿರಬಹುದು ಮತ್ತು ರಾಜರ ಚಿತ್ರ ಆಗಿರಬಹುದು ಮತ್ತು ಆರ್ಕಿಟೆಕ್ಚರ್ ಆಗಿರ್ಬೋದು, ಇದನ್ನೆಲ್ಲ ಚಿತ್ರಗಳ ಮೂಲಕ ತೋರಿಸೋದ್ರಿಂದ ಅವ್ರಿಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಚಿತ್ರಗಳನ್ನು ಕೈಯಲ್ಲಿ ಬರೆಯೋ ಮೂಲಕ ಮಾತ್ರ ನೀವು ತೋರಿಸೋದಲ್ದಂಗೆ ನೀವು ICT ಬೇಸ್ಡ್ ಟೀಚಿಂಗ್ ಕೂಡ ಮಾಡ್ಬೋದು. ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ರಿ ಫಿಲಮ್ಸ್ಗಳನ್ನ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಮೊಘಲ್ ಮಾಡ್ತಿದ್ದೀರಾ, ಯಾವುದಾದ್ರೂ ಪಾಠ ಮಾಡ್ತಿದ್ದೀರಾ ಅಂದಾಗ ಆರ್ಕಿಟೆಕ್ಚರ್ ಬಗ್ಗೆ ತೋರಿಸ್ಬೋದು. ಮತ್ತು ನೀವು ಸೈನ್ಸ್ ಮಾಡ್ತಿದ್ದೀರಾ ಅಂದರೆ ಅರ್ತ್ ಆಗಿರಬಹುದು, ಪ್ಲ್ಯಾನೆಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಡಾಕ್ಯುಮೆಂಟ್ರಿ ಫಿಲಮ್ಸ್ಗಳ ಮೂಲಕ ನೀವು ಮಕ್ಕಳಿಗೆ ಕನ್ವೆ ಮಾಡಬಹುದು. ಪಿಕ್ಚರ್ಸ್ನ ಯಾವಾಗಲೂ ಚಾರ್ಟಲ್ಲೇ ತೋರಿಸ್ಬೇಕು, ಬಿಡಿಸೇ ತೋರಿಸ್ಬೇಕು ಅಂತ ಏನೂ ಇಲ್ಲ. ಈ ಥರ ICT ಬೇಸ್ಡ್ ನೀವು ಪಿಕ್ಚರ್ಸ್ನೂ ಕೂಡ ನೀವು ತೋರಿಸಿ ಮಕ್ಕಳಿಗೆ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ಬೋದು. ಇದರಿಂದ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಅವರು ವಿಷುವಲ್ ಆಗಿ ನೋಡೋದ್ರಿಂದ ಅವರಿಗೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೂ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಸಬ್ ಪಾಯಿಂಟು ಆಕರ್ಷಕ ಕಪ್ಪು ಹಲಗೆ ಬಳಕೆ ಅಥವಾ ಇಂಗ್ಲೀಷಲ್ಲಿ ಇದನ್ನು ಅಟ್ರ್ಯಾಕ್ಟಿವ್ ಬ್ಲ್ಯಾಕ್ ಬೋರ್ಡ್ ಸ್ಕಿಲ್ ಅಂತ ಹೇಳಿ ಕರಿತೀವಿ. ಈ ಅಟ್ರ್ಯಾಕ್ಟಿವ್ ಬ್ಲ್ಯಾಕ್ ಬೋರ್ಡ್ ಸ್ಕಿಲ್ ನಮಗೆ ಲೆಸನ್ ಪ್ಲ್ಯಾನಲ್ಲಿ ಹೇಗೆ ಯೂಸ್ ಆಗುತ್ತೆ ಅಥವಾ ಪಾಠ ಮಾಡುವಾಗ ಹೇಗೆ ಯೂಸ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಚಿತ್ರನ ಬಿಡಿಸಿದಾರಲ್ವ. ಇದೇ ಥರ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆ ವಿಷಯದ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನಿಸುತ್ತೆ. ಏನೋ ಒಂದು ಬರೀತಿದ್ದಾರೆ, ಬಿಡಿಸ್ತಿದ್ದಾರೆ ಅಂತ ಅದನ್ನು ಅವರು ಕಾನ್ಸಂಟ್ರೇಟ್ ಮಿಸ್ ಆಗದೆ ಇರೋ ಥರ ಕಾನ್ಸಂಟ್ರೇಟಿವ್ ಆಗಿ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಇದರಲ್ಲಿ ನೀವು ಮೇಯ್ನಾಗಿ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿರೋದಾಗೆ ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ ಮತ್ತು ಅಂಡರ್ಲೈನ್ ಆಗಿರ್ಬೋದು, ಇನ್ವರ್ಟೆಡ್ ಕಾಮ ಆಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂತ ಅಂದರೆ ಅದು ನೆನಪಲ್ಲಿ ಜಾಸ್ತಿ ಟೈಮ್ ಉಳಿಯುತ್ತೆ. ಮತ್ತು
ಈ ಥರ ಚಿತ್ರದ ಮೂಲಕ ತೋರಿಸೋದ್ರಿಂದ ಅವರಿಗೂ ಕೂಡ ಈ ವಿಷಯನ ತುಂಬ ಆಳವಾಗಿ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವರಿಗೆ ಜಾಸ್ತಿ ಆಗುತ್ತೆ. ಇದಕ್ಕೆ ನೀವು ಮೇಯ್ನಾಗಿ ಏನು ಮಾಡಬೇಕು ಅಂತ ಅಂದರೆ ಡಿಫ್ರೆಂಟ್ ಕಲರ್ಸ್ನ ಚಾಕ್ ಪೀಸ್ನ ಬಳಸಬೇಕು. ಇದೊಂದು ಕಪ್ಪು ಹಲಗೆಯ ಸಾಧನ ಅಂತ ಹೇಳ್ಬೋದು. ಮತ್ತು ಇದೊಂದು ವೆಪನ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಬೋರ್ಡ್ನ ವೆಪನ್ ಯಾವುದು ಅಂತ ಅಂದರೆ ಚಾಕ್ ಪೀಸ್ ಅಂತಲೇ ಹೇಳ್ಬೋದು. ಬರೀ ವೈಟ್ ಚಾಕ್ ಪೀಸ್ನ ಯೂಸ್ ಮಾಡಿ ಬರೆಯೋದ್ರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲ್ಲ. ಆದರೆ ನೀವು ಈ ಥರ ಕಲರ್ ಚಾಕ್ ಪೀಸಸ್ನ ಬಳಸಿದ್ರೆ ಅಟ್ರಾಕ್ಟಿವ್ ಆಗೂ ಇರುತ್ತೆ, ನೋಡೋದಕ್ಕೂ ಒಂದು ಖುಷಿಯಾಗಿರುತ್ತೆ. ಮಕ್ಕಳಿಗೆ ಖುಷಿ ಜಾಸ್ತಿ ಆದರೆ ಆಟೋಮೆಟಿಕಲಿ ಆ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಈ ಪಿಕ್ಚರಲ್ಲಿ ನೋಡೋದಕ್ಕೆ ಈ ಕಲರ್ ಚಾಕ್ ಪೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ, ಅದೇ ಥರನೇ ಕ್ಲಾಸ್ ರೂಮಲ್ಲೂ ಇದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು ಯೂಸಸ್ ಆಫ್ ಮಾಡಲ್ಸ್. ಇದ್ರ ಬಗ್ಗೆ ನಿಮಗೆ ಪರಿಚಯ ಇದ್ದೇ ಇರುತ್ತೆ. ಮಾಡಲ್ಸ್ನ ಕ್ಲಾಸ್ ರೂಮಲ್ಲಿ ಬಳಸೋದ್ರಿಂದ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಇಂಟ್ರೆಸ್ಟು ಕೂಡ ಜಾಸ್ತಿ ಆಗುತ್ತೆ. ಏನೋ ತಂದಿದ್ದಾರೆ ನಮ್ಮ ಮಿಸ್ಸು, ಏನೋ ತೋರಿಸ್ತಾರೆ, ಏನೋ ಮಾಡ್ತಾರೆ ಅಂತ ಇಂಟ್ರೆಸ್ಟ್ ಕೊಟ್ಟು ಮಕ್ಕಳು ಕಲಿತಾರೆ ಮತ್ತು ನೋಡಿ ತಿಳ್ಕೊಳ್ತಾರೆ. ಸೊ ಮಾಡಲ್ಸ್ ಕೂಡ ಯೂಸ್ ಆಗುತ್ತೆ. ಮಾಡಲ್ಸ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಟರ್ಮ್ ಆ್ಯಂಡ್ ಲೆಸನ್ ಪ್ಲ್ಯಾನ್ ಹೇಗೆ ಬರೆಯೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಚೆಕ್ ಮಾಡಿ ನೋಡಿ. ಟರ್ಮ್ ಆ್ಯಂಡ್ ಲೆಸನ್ ಪ್ಲ್ಯಾನಲ್ಲಿ ಆಲ್ಮೋಸ್ಟ್ ನೀವು ಮಾಡಲ್ನ ಯೂಸ್ ಮಾಡಿ ಬರೆಯೋ ಲೆಸನ್ ಪ್ಲ್ಯಾನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಬೇಡ ಅಂದ್ಕೋತೀನಿ. ಇದೊಂದು ಪ್ರಾಯೋಗಿಕ ವಿಧಾನ ಅಂತಲೂ ಹೇಳ್ಬೋದು. ಯಾಕೆ ಅಂತ ಅಂದರೆ ಮಾಡಲ್ಸ್ನ ನೀವು ಮಕ್ಕಳು ಕೈಯಲ್ಲಿ ಕೊಟ್ಟು ಅದರಲ್ಲಿ ಏನಾದರೂ ನೀವು ಕಂಡುಹಿಡೀರಿ ಅಥವಾ ಏನಾದರೂ ಮಾಡಿ ಅಂತ ಹೇಳ್ಬೋದು, ಅಥವಾ ನೀವೇ ಕೂಡ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೋದು. ಆದ್ದರಿಂದ ಇದನ್ನು ನಾವು ಪ್ರಾಯೋಗಿಕ ವಿಧಾನ ಅಂತಲೂ ಕೂಡ ಕರಿಬಹುದು. ಸೈನ್ಸಲ್ಲಾಗಿರ್ಬೋದು ತುಂಬ ಯೂಸ್ ಆಗುವಂಥ ಒಂದು ಮೆಥಡ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನಿನ 5th ಪಾಯಿಂಟ್ನ ಎಕ್ಸ್ಪ್ಲನೇಷನ್. ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲನೇಷನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ 6th ಪಾಯಿಂಟು ಆಕರ್ಷಕ ಮತ್ತು ಅರ್ಥಪೂರ್ಣ ವಿವರಣೆಯ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ನಿಮಗೆ ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಬರೀರಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.